ಹಣಕಾಸಿನ ಸಮಸ್ಯೆ ಪ್ರತಿದಿನ ಇರುವವರು, ಬಡತನದಿಂದಲೇ ನಿಮ್ಮ ಜೀವನ ಕಳೆಯುತ್ತಿರುವವರು ಈ ಪುಟ್ಟ ಪರಿಹಾರ ಮಾಡುವುದರಿಂದ ಮನೆಯಲ್ಲಿ ಬಡತನ ಅನ್ನುವುದು ಇರುವುದಿಲ್ಲ. ದರಿದ್ರಗಳೆಲ್ಲವೂ ಕಳೆದು ಸುಸುಖ, ಶಾಂತಿ, ಸಮೃದ್ಧಿ ಮನೆಯಲ್ಲಾಗುತ್ತದೆ. ಹಣಕಾಸಿನ ಅರಿವು ಮನೆಯಲ್ಲಿ ಹೆಚ್ಚಾಗುತ್ತದೆ. ಯಾವ ತಂತ್ರ ಮಾಡಬೇಕು ಅಂತ ತಿಳಿಸ್ತೀನಿ ನೋಡಿ. ಹಣಕಾಸಿನ ಸಮಸ್ಯೆ ಇದ್ದವರು ಉಪ್ಪಿನಿಂದ ಈ ತಂತ್ರವನ್ನು ಒಂದು ಬಾರಿ ಮಾಡಿ ನೋಡಿ. ಏನು ಮಾಡಬೇಕು, ಹೇಗೆ ಮಾಡಬೇಕು ಗುರುಗಳೇ, ಮತ್ತು ಯಾವ ದಿನ ಇದನ್ನು ಮಾಡಬೇಕು, ಸಂಪೂರ್ಣ ಮಾಹಿತಿ ಕೊಡಿ ಅಂತ ಕೇಳುವವರು ವಿಡಿಯೋನ ಕೊನೆ ತನಕ ನೋಡಬೇಕು. ನೀವಿನ್ನೂ ನಮ್ಮ ಚಾನಲನ್ನು ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನೀವು ಯಾವ ಊರಿನಿಂದ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಮೆಸೇಜಲ್ಲಿ ತಿಳಿಸಿ. ನಿಮ್ಮ ಹೆಸರಿನ ಜೊತೆಗೆ ದೇವರ ಅನುಗ್ರಹ ಆಶೀರ್ವಾದ ಇರಲಿ ಅಂತ ಪ್ರತಿಯೊಬ್ಬರಿಗೂ ಕೂಡ ಕಮೆಂಟ್ ಮಾಡ್ತೀವಿ. ತುಂಬ ಜನರಿಗೆ ಇದರಿಂದ ಒಳಿತನ್ನು ಕಂಡಿದ್ದಾರೆ. ಹಾಗಾಗಿ ಇದನ್ನು ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ. ಸಮುದ್ರದ ಉಪ್ಪಿಗೆ ವಿಶೇಷವಾದ ಮಹತ್ವವಿದೆ. ಸಾಕ್ಷಾತ್ ಮಹಾಲಕ್ಷ್ಮಿಗೆ ಪ್ರಿಯವಾದ ಒಂದು ವಸ್ತು ಅಂದರೆ ಉಪ್ಪು. ಉಪ್ಪನ್ನು ನಾವು ಅಡುಗೆ ಪದಾರ್ಥಕ್ಕೆ ಹೇಗೆ ಬಳಸುತ್ತೀವೋ ಹಾಗೆ ಹಣಕಾಸಿನ ಸಮಸ್ಯೆಗಳು ಬಂದಾಗ, ಮನೆಯಲ್ಲಿ ನೆಗೆಟಿವ್ ಎನರ್ಜಿ, ಕೆಟ್ಟ ಶಕ್ತಿಗಳು, ನಕಾರಾತ್ಮಕ ಶಕ್ತಿಗಳು ಮನೆಯಿಂದ ತೆಗೆದುಹಾಕಲು ಉಪ್ಪನ್ನು ಅಷ್ಟೇ ವಿಧವಾಗಿ ನಾವು ಬಳಸುತ್ತೇವೆ. ದೇವರ ದರ್ಶನಕ್ಕೆ ಉಪ್ಪಿನ ಅನುಗ್ರಹದಿಂದ ನೀವು ಈ ತಂತ್ರವನ್ನು ಮಾಡಬೇಕು. ಉಪ್ಪಿನ ಅನುಗ್ರಹ ಇದೇನು ಗುರುಗಳೇ ಹೊಸದಾಗಿ ಹೇಳ್ತಾ ಇದ್ದೀರಲ್ಲ ಅಂತ. ಹೌದು ಸ್ನೇಹಿತರೆ, ಮನೆಯ ಕಷ್ಟಗಳನ್ನೆಲ್ಲ ಕಳೆಯುವುದು ಈ ಉಪ್ಪು ಮಾತ್ರ. ಉಪ್ಪಿನ ಋಣ ಅಂತ ಹೇಗೆ ಹೇಳ್ತಾರೋ ಹಾಗೆ ಮನೆಯ ನೆಗೆಟಿವ್ ಎನರ್ಜಿಗಳನ್ನು ತೆಗೆದು ಹಾಕಬೇಕು ಅಂದರೆ ಉಪ್ಪಿನ ಪಾತ್ರ ಮಹತ್ವವಾದದ್ದು. ಒಂದು ಗಾಜಿನ ಬಟ್ಟಲು ಅಥವಾ ಮನೆಯಲ್ಲಿರ್ತಕ್ಕಂತಹ ಯಾವುದಾದ್ರೂ ಒಂದು ನೀರು ಕುಡಿಯುವ ಲೋಟವಾದರೂ ಪರವಾಗಿಲ್ಲ, ಅದನ್ನು ತೆಗೆದುಕೊಂಡು ಒಂದು ಲೋಟ ಪೂರ್ತಿ ನೀರನ್ನು ತುಂಬಿಸಿದ ಮೇಲೆ ಒಂದು ಮುಷ್ಟಿಯಷ್ಟು ಕಲ್ಲುಪ್ಪನ್ನು ಆ ನೀರಿಗೆ ಹಾಕಬೇಕು. ಮನೆಯ ಸುತ್ತ ಯಾರು ಓಡಾಡದೆ ಇರುವ ಜಾಗದ ಒಂದು ಮೂಲೆಯಲ್ಲಿ ಅದನ್ನು ಇಟ್ಟು ಬಿಡಬೇಕು. ಮನೆಯ ನೆಗೆಟಿವ್ ಎನರ್ಜಿಗಳೆಲ್ಲ ಕಳೆದು ಹೋಗಬೇಕು ಅಂತ ನೀವು ಮನೆಯಲ್ಲಿರುವ ಎಲ್ಲ ಜಾಗದ ಇಳಿಯನ್ನು ತೆಗೆದ ನಂತರವೇ ಉಪ್ಪನ್ನು ನೀವು ಆ ಲೋಟದೊಳಗೆ ಹಾಕಬೇಕು. ಮಂಗಳವಾರದ ದಿನ ಇದನ್ನು ನೀವು ಮಾಡುವುದರಿಂದ ತುಂಬ ಶುಭವಾಗುತ್ತದೆ. ಅಮಾವಾಸ್ಯೆ ದಿನ, ಮಂಗಳವಾರದ ದಿನ ಎರಡೂ ಒಂದೇ ದಿನ ಬಿದ್ದಾಗ ತುಂಬ ಪವರ್ಫುಲ್ಲಾಗಿ ಕೆಲಸ ನಡೆಯುತ್ತೆ. ಈ ರೀತಿಯಾದಂತಹ ಉಪ್ಪನ್ನು ತೆಗೆದು ಲೋಟದಲ್ಲಿ ಹಾಕಿ ಮನೆಯ ಯಾರೂ ಓಡಾಡದೆ ಇರುವ ಒಂದು ಜಾಗದಲ್ಲಿ ನೀವು ಇಟ್ಟಿದ್ದೆ ಆದಲ್ಲಿ ಸಂಪೂರ್ಣವಾದ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಆ ನೀರಿನಿಂದ ಕಳೆದು ಹೋಗುತ್ತದೆ. ಮಾರನೇ ದಿನ ಬೆಳಗ್ಗೆ ಎದ್ದು ಅದನ್ನು ತೆಗೆದುಕೊಂಡು ಹೋಗಿ ಯಾರೂ ಓಡಾಡದೇ ಇರುವ ಜಾಗದಲ್ಲಿ 3 ಕೂಡುವ ರಸ್ತೆಯಲ್ಲಿ ಅದನ್ನು ಚೆಲ್ಲಿಬಿಡಬೇಕು. ಈ ರೀತಿ ಮಾಡುವುದರಿಂದ ಕೆಟ್ಟ ಶಕ್ತಿಗಳೆಲ್ಲ ಮನೆಯಿಂದ ಹೊರಟು ಹೋಗುತ್ತೆ. ಯಾವಾಗ ಕೆಟ್ಟ ಶಕ್ತಿಗಳು ಮನೆ ಬಿಟ್ಟು ಹೋಗುತ್ತೋ ಆಗ ಮನೆ ಧನಾಭಿವೃದ್ಧಿ ಆಗುತ್ತೆ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳೆಲ್ಲೂ ಕಳೆದು ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತವಾಗುತ್ತದೆ. ಬರಬೇಕಿದ್ದ ದುಡ್ಡು ಬಂದು ನಿಮ್ಮ ಕೈ ಸೇರುತ್ತೆ. ನೀವು ಸಹ ಕೊಡಬೇಕಾದವರಿಗೆ ಸಾಲವನ್ನು ಕೊಟ್ಟು ತೀರಿಸುತ್ತೀರಿ. ಈ ರೀತಿಯಾದಂತಹ ಪರಿಹಾರವನ್ನು ನೀವು ಮನೆಯಲ್ಲಿ ಮಾಡ್ಕೊಳ್ತಾ ಬನ್ನಿ, ಖಂಡಿತವಾಗಿಯೂ ಯಶಸ್ವಿ ಅನ್ನೋದಾಗುತ್ತೆ. ಒಂದು ವಾರದಲ್ಲಿ ದುಡ್ಡು ಕಾಸಿನ ಅರಿವು ಮನೆಯಲ್ಲೇ ಆಗುವ ಫಲಿತಾಂಶವನ್ನು ನೀವೇ ನೋಡುತ್ತೀರಾ. ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಮತ್ತು ಉಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ತಿಳಿಸ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.